ಮಂಗಳೂರಿನಲ್ಲಿ ಮಳೆಗೆ ಗುಡ್ಡ ಕುಸಿಯುವ ಭೀತಿ ಎದುರಾಗಿದೆ. ಈಗಾಗಲೇ ಹಂತ ಹಂತವಾಗಿ ಗುಡ್ಡ ಕುಸಿತ ಉಂಟಾಗ್ತಾ ಇದೆ. ಮಂಗಳೂರಿನ ಬಜಾಲ್ ವಾರ್ಡ್ನಲ್ಲಿ ಈ ಜಲ್ಲಿಗುಡ್ಡೆ ಕುಸಿಯೋ ಭೀತಿ ಎದುರಾಗಿದೆ. ಆಲ್ರೆಡಿ ಸಾಕಷ್ಟು ಕುಸಿದಿದೆ. ಕುಸಿದ ಮಣ್ಣಿನಿಂದ ಕೆಳಗಡೆ ಇರ್ತಕ್ಕಂಥ ರಸ್ತೆ ಮುಚ್ಚಿ ಹೋಗಿದೆ, ಚರಂಡಿ ಕೂಡ ಮುಚ್ಚಿ ಹೋಗಿದೆ. ಜನಕ್ಕೆ ಓಡಾಟಕ್ಕೆ ಸಾಕಷ್ಟು ತೊಂದರೆ ಆಗ್ತಾ ಇದೆ. ಅಷ್ಟೇ ಅಲ್ಲ, ಗುಡ್ಡ ಕುಸಿದು ಮನೆ ಮೇಲೆ ಬಿದ್ದರೆ ಅಥವಾ ಜೀವಹಾನಿ ಆದ್ರೆ ಅನ್ನುವಂಥ ಆತಂಕ ಕೂಡ ಕಾಡ್ತಾ ಇದೆ. ಮಂಗಳೂರಿನ ಬಜಾಲ್ ವಾರ್ಡ್ನಲ್ಲಿ ಇರ್ತಕ್ಕಂತಹ ಒಂದು ದಿಬ್ಬದ ದೃಶ್ಯ ಇದು. ಈ ದಿಬ್ಬ ಕುಸಿತಾ ಇದೆ. ಈ ಸ್ಥಳದಿಂದ ನಮ್ಮ ಪ್ರತಿನಿಧಿ ದಿನೇಶ್ ಕಾಶಿಪಟ್ನ ಲೈವ್ ಕನೆಕ್ಟ್ ಆಗಿದ್ದಾರೆ. ದಿನೇಶ್, ಏನು ಮಾಡಬಹುದು? ಅಲ್ಲಿ ಜಿಲ್ಲಾಡಳಿತ ಏನಾದರೂ ಕ್ರಮ ಕೈಗೊಂಡಿದೆಯಾ? ಈ ದಿಬ್ಬದಿಂದ ಮಣ್ಣು ಕುಸಿದು ಅಲ್ಲಿ ಜನಗಳಿಗೆ ಆತಂಕ ಉಂಟಾಗ್ತಾ ಇದೆ ಅಂತಂದ್ರೆ ಈ ದಿಬ್ಬವನ್ನ ಕ್ಲಿಯರ್ ಮಾಡೋಕ್ಕೆ ಏನಾದರೂ ಕ್ರಮ ಕೈಗೊಳ್ತಿದ್ದಾರಾ? ಮತ್ತೆ ಇನ್ನು ಏನೆಲ್ಲ ಅವಾಂತರಗಳಾಗಿದೆ ಮಂಗಳೂರಿನಲ್ಲಿ ಮಳೆಯಿಂದ? ಮಳೆ ಕಡಿಮೆ ಆದರೂ ಕೂಡ ಮಳೆಯ ಅವಾಂತರಗಳು ಒಂದೊಂದಾಗಿ ಗೋಚರಗೊಳ್ತಾ ಇದೆ. ಕೆಲವು ಕಡೆ ಗುಡ್ಡ ಕುಸಿತ, ಗೋಡೆ ಕುಸಿತಗಳು ಉಂಟಾಗ್ತಾ ಇದೆ. ನಾನೀಗ ಮಂಗಳೂರಿನ ಪಡೀಲ್ ಸಮೀಪದ ಜಲ್ಲಿಗುಡ್ಡೆಯಲ್ಲಿದ್ದೇನೆ. ಇಲ್ಲಿ ಗಮನಿಸಬಹುದು, ಇಲ್ಲಿ ಗುಡ್ಡ ಕುಸಿತಗೊಂಡಿರುವಂಥದ್ದು ನೀವು ನೋಡ್ಬೋದು. ಇದು ಪಡೀಲು ಮತ್ತು ಏನು ಬಜಾಲ್ ಸಂಪರ್ಕಿಸುವಂತ ರಸ್ತೆ. ಈ ಒಂದು ರಸ್ತೆಯಲ್ಲಿ ನಿನ್ನೆ ರಾತ್ರಿ ವೇಳೆಗೆ ಈ ಒಂದು ಗುಡ್ಡ ಕುಸಿತಗೊಂಡಿರುವಂಥದ್ದು ದೃಶ್ಯದಲ್ಲಿ ಗಮನಿಸಬಹುದು. ಮಣ್ಣು ಏನು ಗುಡ್ಡದಿಂದ ಜರಿದಂತ ಮಣ್ಣೇನಿದೆ ಅದು ರಸ್ತೆಗೆ, ಅಂದ್ರೆ ಪ್ರಮುಖವಾಗಿ ಪಡೀಲ್ ಮತ್ತು ಬಜಾಲ್ ಸಂಪರ್ಕಿಸುವಂತ ರಸ್ತೆ ಏನಿದೆ ಅದು ಪೂರ್ತಿಯಾಗಿ ಈ ಮಣ್ಣು ತುಂಬಿಕೊಂಡಿತ್ತು. ಸದ್ಯ ಮಣ್ಣನ್ನು ತೆರವುಗೊಳಿಸುವಂತಹ ಕಾರ್ಯಗಳು ಕೂಡ ನಡೀತಾ ಇದೆ. ಅಂದ್ರೆ ಮಣ್ಣು ಬಹಳಷ್ಟು ದೊಡ್ಡ ಪ್ರಮಾಣದಲ್ಲಿ ಈ ರಸ್ತೆಯ ತುಂಬೆಲ್ಲ ನಿಂತಿತ್ತು. ಹೀಗಾಗಿ ವಾಹನ ಸಂಚಾರಕ್ಕೂ ಕೂಡ ತೊಡಕು ಉಂಟಾಗ್ತಿತ್ತು. ಇವತ್ತು ಬೆಳಗಿನಿಂದಲೇ ಮಣ್ಣು ತೆರವುಗೊಳಿಸುವಂತಹ ಕಾರ್ಯಗಳು ಕೂಡ ನಡೀತಾ ಇದೆ. ಅಂದ್ರೆ JCB ಬಳಸಿ ರಸ್ತೆಯಲ್ಲಿದ್ದಂತಹ ಮಣ್ಣನ್ನು ಲಾರಿ ಮೂಲಕ ಬೇರೆ ಕಡೆ ಸಾಗಿಸುವಂತಹ ಕೆಲಸ ಕೂಡ ನಡೀತಾ ಇರುವಂತದ್ದು. ಮತ್ತು ನೀವು ಆ ಕಡೆಯಲ್ಲಿ ನೋಡಬಹುದು, ಆ ಒಂದು ರಾತ್ರಿಯಿಂದಲೂ ಕೂಡ ಮಣ್ಣು ಮಿಶ್ರಿತವಾದಂತಹ ನೀರು ಬರ್ತಾನೆ ಇತ್ತು. ಏಕಾಸಮನವಾಗಿ ಆ ಮಣ್ಣು ಮಿಶ್ರಿತವಾದಂತಹ ನೀರು ಬಂದು ಈ ರೀತಿಯಾಗಿ ರಸ್ತೆಯ ತುಂಬೆಲ್ಲ ಮಣ್ಣು ನಿಂತಿರ್ತಕ್ಕಂಥದ್ದು. ಅಂದ್ರೆ ಆ ಒಂದು ಗುಡ್ಡೆಯ ಒಂದು ಪಾರ್ಶ್ವವನ್ನು ಅಗೆಯಲಾಗಿತ್ತು. ಹೀಗಾಗಿ ಅಗೆದಂತಹ ಸಂದರ್ಭದಲ್ಲಿ ಮಿಕ್ಕುಳಿದ ಗುಡ್ಡೆ ಏನಿದೆ ಅದು ಜೋರಾದಂತಹ ಮಳೆ ಬರುವಂತಹ ಸಂದರ್ಭದಲ್ಲಿ ಆ ನೀರು ಅಲ್ಲಿ ಇಂಗಿ ಆ ಒಂದು ಗುಡ್ಡದ ಮಣ್ಣು ಈ ಭಾಗಕ್ಕೆ, ಅಂದ್ರೆ ರಸ್ತೆಯ ಭಾಗಕ್ಕೆ ಬಂದಿರುವಂಥದ್ದು. ಬಂದು ಆ ರಸ್ತೆಯ ತುಂಬೆಲ್ಲ ಈ ರೀತಿಯಾಗಿ ಮಣ್ಣು ನಿಂತು ಬಹಳಷ್ಟು ಏನು ವಾಹನಗಳ ಸಂಚಾರಕ್ಕೆ ತೊಡಕು ಉಂಟಾಗಿತ್ತು. ನಿನ್ನೆ ವಾಹನ ಸಂಚಾರವು ಕೂಡ ಬಹಳಷ್ಟು ಕಷ್ಟ ಆಗ್ತಿತ್ತು. ಆದ್ರೆ ಇವತ್ತು ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ. ಒಟ್ಟಿನಲ್ಲಿ ಪಡೀಲ್ನಲ್ಲಿ ಮಂಗಳೂರಿನಲ್ಲಿ ದಿಬ್ಬ ಕುಸಿಯುವ ಭೀತಿ ಎದುರಾಗಿದೆ. ಮಂಗಳೂರಿನಲ್ಲಿ ಮಳೆಗೆ ಗುಡ್ಡ ಕುಸಿಯುವ ಭೀತಿ ಎದುರಾಗಿದೆ. ಈಗಾಗಲೇ ಹಂತ ಹಂತವಾಗಿ ಗುಡ್ಡ ಕುಸಿತ ಉಂಟಾಗ್ತಾ ಇದೆ. ಮಂಗಳೂರಿನ ಬಜಾಲ್ ವಾರ್ಡ್ನಲ್ಲಿ ಈ ಜಲ್ಲಿಗುಡ್ಡೆ ಕುಸಿಯೋ ಭೀತಿ ಎದುರಾಗಿದೆ. ಆಲ್ರೆಡಿ ಸಾಕಷ್ಟು ಕುಸಿದಿದೆ. ಕುಸಿದ ಮಣ್ಣಿನಿಂದ ಕೆಳಗಡೆ ಇರ್ತಕ್ಕಂಥ ರಸ್ತೆ ಮುಚ್ಚಿ ಹೋಗಿದೆ, ಚರಂಡಿ ಕೂಡ ಮುಚ್ಚಿ ಹೋಗಿದೆ. ಜನಕ್ಕೆ ಓಡಾಟಕ್ಕೆ ಸಾಕಷ್ಟು ತೊಂದರೆ ಆಗ್ತಾ ಇದೆ. ಅಷ್ಟೇ ಅಲ್ಲ, ಗುಡ್ಡ ಕುಸಿದು ಮನೆ ಮೇಲೆ ಬಿದ್ದರೆ ಅಥವಾ ಜೀವಹಾನಿ ಆದ್ರೆ ಅನ್ನುವಂಥ ಆತಂಕ ಕೂಡ ಕಾಡ್ತಾ ಇದೆ. ಮಂಗಳೂರಿನ ಬಜಾಲ್ ವಾರ್ಡ್ನಲ್ಲಿ ಇರ್ತಕ್ಕಂತಹ ಒಂದು ದಿಬ್ಬದ ದೃಶ್ಯ ಇದು. ಈ ದಿಬ್ಬ ಕುಸಿತಾ ಇದೆ. ಈ ಸ್ಥಳದಿಂದ ನಮ್ಮ ಪ್ರತಿನಿಧಿ ದಿನೇಶ್ ಕಾಶಿಪಟ್ನ ಲೈವ್ ಕನೆಕ್ಟ್ ಆಗಿದ್ದಾರೆ. ದಿನೇಶ್, ಏನು ಮಾಡಬಹುದು? ಅಲ್ಲಿ ಜಿಲ್ಲಾಡಳಿತ ಏನಾದರೂ ಕ್ರಮ ಕೈಗೊಂಡಿದೆಯಾ? ಈ ದಿಬ್ಬದಿಂದ ಮಣ್ಣು ಕುಸಿದು ಅಲ್ಲಿ ಜನಗಳಿಗೆ ಆತಂಕ ಉಂಟಾಗ್ತಾ ಇದೆ ಅಂತಂದ್ರೆ ಈ ದಿಬ್ಬವನ್ನ ಕ್ಲಿಯರ್ ಮಾಡೋಕ್ಕೆ ಏನಾದರೂ ಕ್ರಮ ಕೈಗೊಳ್ತಿದ್ದಾರಾ? ಮತ್ತೆ ಇನ್ನು ಏನೆಲ್ಲ ಅವಾಂತರಗಳಾಗಿದೆ ಮಂಗಳೂರಿನಲ್ಲಿ ಮಳೆಯಿಂದ? ಮಳೆ ಕಡಿಮೆ ಆದರೂ ಕೂಡ ಮಳೆಯ ಅವಾಂತರಗಳು ಒಂದೊಂದಾಗಿ ಗೋಚರಗೊಳ್ತಾ ಇದೆ. ಕೆಲವು ಕಡೆ ಗುಡ್ಡ ಕುಸಿತ, ಗೋಡೆ ಕುಸಿತಗಳು ಉಂಟಾಗ್ತಾ ಇದೆ. ನಾನೀಗ ಮಂಗಳೂರಿನ ಪಡೀಲ್ ಸಮೀಪದ ಜಲ್ಲಿಗುಡ್ಡೆಯಲ್ಲಿದ್ದೇನೆ. ಇಲ್ಲಿ ಗಮನಿಸಬಹುದು, ಇಲ್ಲಿ ಗುಡ್ಡ ಕುಸಿತಗೊಂಡಿರುವಂಥದ್ದು ನೀವು ನೋಡ್ಬೋದು. ಇದು ಪಡೀಲು ಮತ್ತು ಏನು ಬಜಾಲ್ ಸಂಪರ್ಕಿಸುವಂತ ರಸ್ತೆ. ಈ ಒಂದು ರಸ್ತೆಯಲ್ಲಿ ನಿನ್ನೆ ರಾತ್ರಿ ವೇಳೆಗೆ ಈ ಒಂದು ಗುಡ್ಡ ಕುಸಿತಗೊಂಡಿರುವಂಥದ್ದು ದೃಶ್ಯದಲ್ಲಿ ಗಮನಿಸಬಹುದು. ಮಣ್ಣು ಏನು ಗುಡ್ಡದಿಂದ ಜರಿದಂತಹ ಮಣ್ಣೇನಿದೆ
ಅದು ರಸ್ತೆಗೆ ಅಂದರೆ ಪ್ರಮುಖವಾಗಿ ಪಡೀಲ್ ಮತ್ತು ಬಜಾಲ್ ಸಂಪರ್ಕಿಸುವಂಥ ರಸ್ತೆ ಏನಿದೆ ಅದು ಪೂರ್ತಿಯಾಗಿ ಈ ಮಣ್ಣು ತುಂಬಿಕೊಂಡಿತ್ತು. ಸದ್ಯ ಮಣ್ಣನ್ನು ತೆರವುಗೊಳಿಸುವಂಥ ಕಾರ್ಯಗಳು ಕೂಡ ನಡೀತಾ ಇದೆ. ಅಂದರೆ ಮಣ್ಣು ಬಹಳಷ್ಟು ದೊಡ್ಡ ಪ್ರಮಾಣದಲ್ಲಿ ಈ ರಸ್ತೆಯ ತುಂಬೆಲ್ಲ ನಿಂತಿತ್ತು. ಹೀಗಾಗಿ ವಾಹನ ಸಂಚಾರಕ್ಕೂ ಕೂಡ ತೊಡಕು ಉಂಟಾಗ್ತಿತ್ತು. ಇವತ್ತು ಬೆಳಗಿನಿಂದಲೇ ಮಣ್ಣು ತೆರವುಗೊಳಿಸುವಂತ ಕಾರ್ಯಗಳು ಕೂಡ ನಡೀತಾ ಇದೆ. ಅಂದ್ರೆ JCB ಬಳಸಿ ರಸ್ತೆಯಲ್ಲಿದ್ದಂತಹ ಮಣ್ಣನ್ನು ಲಾರಿ ಮೂಲಕ ಬೇರೆ ಕಡೆ ಸಾಗಿಸುವಂತಹ ಕೆಲಸ ಕೂಡ ನಡೀತಾ ಇರುವಂತದ್ದು. ಮತ್ತು ನೀವು ಆ ಕಡೆಯಲ್ಲಿ ನೋಡಬಹುದು ಆ ಒಂದು ರಾತ್ರಿಯಿಂದಲೂ ಕೂಡ ಮಣ್ಣು ಮಿಶ್ರಿತವಾದಂತಹ ನೀರು ಬರ್ತಾನೆ ಇತ್ತು. ಏಕಾಸಮನವಾಗಿ ಆ ಮಣ್ಣು ಮಿಶ್ರಿತವಾದಂತಹ ನೀರು ಬಂದು ಈ ರೀತಿಯಾಗಿ ರಸ್ತೆಯ ತುಂಬೆಲ್ಲ ಮಣ್ಣು ನಿಂತಿರ್ತಕ್ಕಂಥದ್ದು. ಅಂದ್ರೆ ಆ ಒಂದು ಗುಡ್ಡೆಯ ಒಂದು ಪಾರ್ಶ್ವವನ್ನು ಅಗೆಯಲಾಗಿತ್ತು. ಹೀಗಾಗಿ ಅಗೆದಂತಹ ಸಂದರ್ಭದಲ್ಲಿ ಮಿಕ್ಕುಳಿದ ಗುಡ್ಡೆ ಏನಿದೆ ಅದು ಜೋರಾದಂತಹ ಮಳೆ ಬರುವಂತಹ ಸಂದರ್ಭದಲ್ಲಿ ಆ ನೀರು ಅಲ್ಲಿ ಇಂಗಿ ಆ ಒಂದು ಗುಡ್ಡದ ಮಣ್ಣು ಈ ಭಾಗಕ್ಕೆ ಅಂದ್ರೆ ರಸ್ತೆಯ ಭಾಗಕ್ಕೆ ಬಂದಿರುವಂಥದ್ದು. ಬಂದು ಆ ರಸ್ತೆಯ ತುಂಬೆಲ್ಲ ಈ ರೀತಿಯಾಗಿ ಮಣ್ಣು ನಿಂತು ಬಹಳಷ್ಟು ವಾಹನಗಳ ಸಂಚಾರಕ್ಕೆ ತೊಡಕು ಉಂಟಾಗಿತ್ತು. ನಿನ್ನೆ ವಾಹನ ಸಂಚಾರವು ಕೂಡ ಬಹಳಷ್ಟು ಕಷ್ಟ ಆಗ್ತಿತ್ತು. ಆದ್ರೆ ಇವತ್ತು ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ. ಒಟ್ಟಿನಲ್ಲಿ ಪಡೀಲ್ನಲ್ಲಿ ಮಂಗಳೂರಿನಲ್ಲಿ ದಿಬ್ಬ ಕುಸಿಯುವ ಭೀತಿ ಎದುರಾಗಿದೆ. ಬೆಳ್ಳೆಪ್ಪ ಅಂತ ಹೇಳುವವರು ಇವತ್ತು ಬೆಳಿಗ್ಗೆ ಮನೆಯಿಂದ ಹೊರಗೆ ಬರುವಾಗ ದಿಢೀರಾಗಿ ಮನೆ ಮುಂಭಾಗ ಇದ್ದಂತ ಮರ ಬಿದ್ದಿರುವಂತದ್ದು. ಈ ಸಂದರ್ಭ ಗಂಭೀರವಾಗಿ ಗಾಯ ಆಗಿತ್ತು. ನಂತರ ಸಿದ್ದಾಪುರ ದಾಖಲು ಮಾಡಲಾಗಿತ್ತು. ಅಲ್ಲಿ ಚಿಕಿತ್ಸೆ ಫಲಕಾರಿಯಾಗಿದೆ. ಅವರು ಮೃತಪಟ್ಟಿದ್ದಾರೆ. ಬೇರೆ ಯಾವುದೇ ಅವರಿಗೆ ತೊಂದರೆ ಆಗಿಲ್ಲ. ಅಂದ್ರೆ ಮನೆ ಮುಂಭಾಗಕ್ಕೆ ಬಿದ್ದಿರುವಂತದ್ದು. ಮನೆ ಯಾವುದೇ ಹಾನಿಯಾಗಿಲ್ಲ. ಮನೆ ಎದುರು ಭಾಗ ಇವರು ಬಂದಿದ್ದಕ್ಕೆ ಅವರ ಮೇಲೆ ಮರ ಬಿದ್ದಿದೆ. ಅಂದ್ರೆ ಈಗ ವಿಪರೀತ ಗಾಳಿ ಮಳೆ ಇರೋದ್ರಿಂದ ಎಚ್ಚರದಿಂದ ಓಡಾಡ್ಬೇಕಂತ ಹೇಳಿ ಜಿಲ್ಲಾಡಳಿತ ಈಗಾಗಲೇ ಒಂದು ಸೂಚನೆಯನ್ನು ಕೂಡ ಕೊಟ್ಟಿದೆ. ಅಂದ್ರೆ ಮರಗಳು ಜಾಸ್ತಿ ಇದೆ, ಅದರಿಂದ ಮರಗಳು ಬೀಳ್ತಾ ಇರುವಂತದ್ದು. ಲಕ್ಷ್ಮಿ, ರೈಟ್, ಥ್ಯಾಂಕ್ ಯು ಅನು ಕಾರ್ಯಪ್ಪ ಡೀಟೇಲ್ಸ್ಗಾಗಿ. ಕೊಡಗು ಜಿಲ್ಲೆಯಲ್ಲೂ ಕೂಡ ಸಿಕ್ಕಾಪಟ್ಟೆ ಮಳೆ ಸುರಿತಾನೆ ಇದೆ. ಮಳೆಯ ಎಫೆಕ್ಟ್ಗೆ ಚಿಕ್ಲಿಹೊಳೆ ಜಲಾಶಯ ಭರ್ತಿಯಾಗಿದೆ. 1 ತಿಂಗಳ ಮೊದಲೇ ಚಿಕ್ಲಿಹೊಳೆ ಡ್ಯಾಮ್ ಭರ್ತಿಯಾಗಿದೆ. ಜಲಾಶಯದಿಂದ ಹೊರಹರಿವು ಹೆಚ್ಚಳವಾಗಿದೆ. ಪ್ರವಾಹದ ಭೀತಿ ಎದುರಾಗಿದೆ. ಮಳೆ ಬಂತು, ಮಳೆ ಸಿಕ್ಕಾಪಟ್ಟೆ ಜಾಸ್ತಿ ಆಗ್ತಾ ಇದೆ ಅಂತ ಒಂದು ಕಡೆ ಜನಕ್ಕೆ ಖುಷಿ ಆದರೆ ಮತ್ತೊಂದು ಕಡೆ ಪ್ರವಾಹದ ಭೀತಿ ಎದುರಾಗಿದೆ. ಚಿಕ್ಲಿಹೊಳೆ ಜಲಾಶಯ ನೋಡೋದಕ್ಕೆ ಎಷ್ಟು ಸುಂದರವಾದ ಜಲಾಶಯ, ಜಲಪಾತ ಕೂಡ. ಆದರೆ ಈ ಜಲಾಶಯ ಸಾಕಷ್ಟು ಮೊದಲೇ ಭರ್ತಿಯಾಗಿದೆ. ಈಗ ತಿಂಗಳ ಮೊದಲೇ 1 ತಿಂಗಳು ನಂತರ ಅಂದರೆ ಜೂನ್ ಎಂಡಿಗೆಲ್ಲ ಭರ್ತಿ ಆಗ್ತಾ ಇತ್ತು. ಈ ಸರಿ ಮೇ ಎಂಡಿಗೆ ಭರ್ತಿ ಆಗ್ಬಿಟ್ಟಿದೆ. ಈಗ ಇನ್ನೂ ಸಿಕ್ಕಾಪಟ್ಟೆ ಮಳೆ ಬಂದರೆ ಏನು ಗತಿ ಅಂತ ಪ್ರವಾಹದ ಭೀತಿ ಎದುರಾಗ್ತಾ ಇದೆ. ಹೊರಹರಿವು